ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ಆಪರೇಷನ್ ಸಿಂಧೂರದ ಬಳಿಕ ಈ ವಿಚಾರದಲ್ಲೂ ಕೂಡ ರಾಜಕೀಯ ಪ್ರಶ್ನೆಗಳೆದುರಾಗಿತ್ತು. ಸಾಕ್ಷಿ ಕೇಳ್ತಾ ಇದ್ದ ವಿರೋಧ ಪಕ್ಷಗಳಿಗೆ ಇವತ್ತು ಖುದ್ದು ನರೇಂದ್ರ ಮೋದಿ ಅಧಿಕೃತವಾಗಿ ಅಧಿವೇಶನದಲ್ಲೇನೆ ಉತ್ತರ ಕೊಟ್ಟಿದ್ದಾರೆ. ಸುದೀರ್ಘವಾದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟ ಉತ್ತರ ಏನು? ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರವಲ್ಲ, ಪಾಕಿಸ್ತಾನಕ್ಕೂ ಕೊಟ್ಟ ಖಡಕ್ ಸೂಚನೆಗಳೇನು? ಅದರ ಡೀಟೇಲ್ಸ್ ಅನ್ನ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಗಮನಿಸೋಣ. ಇದರ ಜೊತೆಗೆ ಇವತ್ತು ಇಡೀ ದಿನ ಸುದ್ದಿಯಲ್ಲಿದ್ದದ್ದು ಹಾಗೆ ಕುತೂಹಲಕ್ಕೆ ಕಾರಣವಾಗಿದ್ದು ಧರ್ಮಸ್ಥಳದಲ್ಲಿ ಶುರುವಾಗಿದ್ದ ಉತ್ಖನನ ನಿಜಕ್ಕೂ ಕೂಡ ಯಾವುದಾದ್ರೂ ಅಸ್ಥಿಪಂಜರಗಳು ಅಥವಾ ಅದರ ಕುರುಹುಗಳು ಪತ್ತೆಯಾಗುತ್ತಾ ಅನ್ನೋದು. 15 ಅಡಿಗಳಷ್ಟು ಅಗದ್ರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಹಾಗಂದ ಮಾತ್ರಕ್ಕೆ ಆ ನಿಗೂಢ ವ್ಯಕ್ತಿ ಸುಳ್ಳು ಹೇಳಿಬಿಟ್ನಾ? ತನಿಖೆ ಮುಗ್ದೋಯ್ತಾ? ಇದರ ಡೀಟೇಲ್ಸ್ ಅನ್ನ ಕೂಡ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಗಮನಿಸೋಣ. ಹಾಗೆ ದರ್ಶನ್ ಫ್ಯಾನ್ಸ್ ವರ್ಸಸ್ ಸ್ಯಾಂಡಲ್ವುಡ್ ಇವತ್ತು ಕೂಡ ಮುಂದುವರೆದಿದೆ. ಇವತ್ತಿನ ಅಪ್ಡೇಟ್ ಏನು? ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿರುವ ಸ್ಯಾಂಡಲ್ವುಡ್ನ ನಟ ಅಥವಾ ನಟಿ ಯಾರು? ಇದರ ಡೀಟೇಲ್ಸ್, ಇದನ್ನ ಒಳಗೊಂಡಂತೆ ಅನೇಕ ಸುದ್ದಿಗಳ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲ ಸುದ್ದಿಯ ಡೀಟೇಲ್ಸ್ ತಿಳಿಯೋಕ್ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮುಂಗಾರು ಅಧಿವೇಶನದಲ್ಲಿ ಮೋದಿ ಭಾಷಣ. ಆಪರೇಷನ್ ಸಿಂಧೂರ ಸಾಕ್ಷ್ಯ ಕೇಳಿದ ಕಾಂಗ್ರೆಸ್ ವಿರುದ್ಧ ವಾಗ್ಬಾಣ. ಸೇನೆಯ ಪರಾಕ್ರಮ ಹೊಗಳಿದ ಮೋದಿ. ನೂರಾರು ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್. ಇವತ್ತು ಎಸ್ಐಟಿಯಿಂದ ಮೊದಲ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಫ್ಲಾಪ್. ಹಿಟಾಚಿ ಬಳಸಿದ್ರು ಮೂಳೇನೂ ಇಲ್ಲ, ಉರುಡೇನೂ ಸಿಗಲಿಲ್ಲ. ಆರೋಪಿ ದರ್ಶನ್ ಅಭಿಮಾನಿಗಳ ಅಶ್ಲೀಲ ಮೆಸೇಜ್. ನಟಿ ರಮ್ಯಾ ಬೆಂಬಲಕ್ಕೆ ನಿಂತ ದೊಡ್ಡಮನೆ ಟೀಮ್. ಇತ್ತ ಹುಂಡಾ ಡಿ ಗ್ಯಾಂಗ್ ವಿರುದ್ಧ ಪ್ರಥಮ್ ಆರ್ಭಟ. ಸಿಎಂ ಡಿಸಿಎಂ ಮಧ್ಯೆ ಮತ್ತೆ ತೆರೆಮೆರೆ ಸಂಘರ್ಷ. ಶಾಸಕರ ಸಭೆಗೆ ಡಿಕೆಶಿಗಿಲ್ಲ ಆಹ್ವಾನ. ಸರ್ಕಾರದಲ್ಲಿ ಸೈಡ್ಲೈನ್ ಆದ್ರ ಉಪಮುಖ್ಯಮಂತ್ರಿ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಂದ ರಾಕ್ಷಸಿ ಕೃತ್ಯ. ವಾಕಿಂಗಿಗೆ ಬಂದಿದ್ದ ವೃದ್ಧನ ಜೀವ ತೆಗೆದ ಶ್ವಾನಗಳು. 6 ತಿಂಗಳಲ್ಲಿ 2ನೇ ದುಷ್ಕೃತ್ಯ. ಸಾಕಷ್ಟು ಜನ ನಿರೀಕ್ಷೆ ಮಾಡ್ತಾ ಇದ್ದ ಹಾಗೆ ಒತ್ತಡ ಹೇರಿದ್ದ ಪ್ರತಿಭಟನೆಗಳನ್ನ ಮಾಡಿದ್ದ ತನಿಖೆ ಕಡೆಗೂ ಪ್ರಾರಂಭ ಆಗಿದೆ. ಧರ್ಮಸ್ಥಳ ಗ್ರಾಮದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿ ನ್ಯಾಯಾಲಯದ ಮುಂದೆ ನೀಡಿದ್ದ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ತನಿಖೆಯನ್ನ ಪ್ರಾರಂಭ ಮಾಡಿತು. ಮೊನ್ನೆ ವಿಚಾರಣೆ ನಂತರ ಸ್ಥಳ ಮಹಜರು 13 ಸ್ಥಳಗಳನ್ನ ಈತ ಗುರುತಿಸಿದ್ದ. ಇದೇ ಜಾಗದಲ್ಲಿ ಶವಗಳನ್ನ ನಾನು ಹೂತಿದ್ದೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಿದ್ದೆ. ಈ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಾರ್ಯಾಚರಣೆ ನಡೆಸಿತು, ಉತ್ಖನನ ಪ್ರಾರಂಭ ಮಾಡಿತು. ಬಿಗ್ ಟ್ವಿಸ್ಟ್ ಕೂಡ ಈ ಕಾರ್ಯಾಚರಣೆಗೆ ಸಿಕ್ಕಿದೆ. ಈತ ಗುರುತು ಮಾಡಿದ್ದ 13 ಪಾಯಿಂಟ್ಗಳು, ಆ ಪೈಕಿ ಮೊದಲ ಜಾಗದಲ್ಲೇ ಉತ್ಖನನ ಪ್ರಾರಂಭವಾಯಿತು. ಆದರೆ ಆ ನಿಗೂಢ ವ್ಯಕ್ತಿಯ ಮಾತು ಉಲ್ಟಾ ಹೊಡೆದಿದೆ. 15 ಅಡಿಗಿಂತ ಹೆಚ್ಚಿನ ಆಳಕ್ಕೆ ಭೂಮಿ ಬಗೆದರೂ ಕೂಡ ಆತ ಹೇಳಿದಂತೆ ಯಾವುದೇ ರೀತಿಯ ಕುರುಹು ಅಲ್ಲಿ ಲಭ್ಯ ಆಗಲಿಲ್ಲ. ಇವತ್ತು ನಡೆದ ಉತ್ಖನನ ಕಾರ್ಯ ಏನೆಲ್ಲ ಆಯಿತು ಆ ಸಂದರ್ಭದಲ್ಲಿ, ಇದೆಲ್ಲದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ನೂರಾರು ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್. ಈವರೆಗೂ ಪತ್ತೆಯಾಗದ ಯಾವುದೇ ಕಳೇಬರ. ಹಿಟಾಚಿ ಬಳಸಿದ್ರು ಮೂಳೇನೂ ಇಲ್ಲ, ಬುರುಡೇನೂ ಇಲ್ಲ.
ಧರ್ಮಸ್ಥಳದ ನೇತ್ರಾವತಿ ನದಿ ದಡದ ನೂರಾರು ಶವ ಹುಡುಕುವ ಪ್ರಯತ್ನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಟ್ಟ ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿಯ ಜೊತೆ ಎಸ್ಐಟಿ ಸುಮಾರು 20 ವರ್ಷಗಳ ಹಿಂದೆ ಹೂಳಲಾಗಿದೆ ಎನ್ನಲಾದ ಅಪರಿಚಿತ ಶವಗಳ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ನಿನ್ನೆ ಮಾಸ್ಕ್ ಹಾಕಿದ್ದ ವ್ಯಕ್ತಿ 13 ಸ್ಥಳಗಳನ್ನ ಗುರುತಿಸಿದ್ದ. ಸದ್ಯ ಗುರುತಿಸಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿರುವ ಎಸ್ಐಟಿ ಆತ ತೋರಿಸಿದ ಮೊದಲ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಆದರೆ ಸುಮಾರು 15 ಅಡಿ ಆಗಿದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ. ಹೌದು, ಅನಾಮಿಕ ವ್ಯಕ್ತಿ ತೋರಿಸಿದ 13 ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಅಗೆಯಲಾಗಿದ್ದು ಬರೋಬ್ಬರಿ 15 ಅಡಿ ಅಗಲ, 8 ಅಡಿ ಆಳ ತೆಗೆದರೂ ಯಾವುದೇ ಕಳೆಬರ ಕಂಡು ಬಂದಿಲ್ಲ. ಅನಾಮಿಕನ ಜೊತೆ ಡಿಐಜಿ ಅನುಚೇತ್ ಚರ್ಚೆ. 6 ಅಡಿಗಳ ಆಳಕ್ಕೆ ಅಗದಿದ್ರೂ ಅಲ್ಲಿ ಯಾವುದೇ ಕಳೆಬರ, ಮೂಳೆ ಗುರುತುಗಳು ಪತ್ತೆಯಾಗಿರಲಿಲ್ಲ. ಪಾಯಿಂಟ್ ನಂಬರ್ 1 ಸ್ಥಳಕ್ಕೆ ಡಿಐಜಿ ಅನುಚೇತ್ ಭೇಟಿ ನೀಡಿದ್ರು. ಈ ವೇಳೆ ಅನಾಮಿಕನ ಬಳಿಕ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಾಕ್ಷಿದಾರ ಇಲ್ಲೇ ಹೂತಿದ್ದೆ ಮತ್ತೆ ಅಗೇರಿ ಅಂತ ಬೇಡಿಕೆ ಇಟ್ಟಿದ್ದಂತೆ. ಈ ಹಿನ್ನೆಲೆ ಹಿಟಾಚಿ ಮೂಲಕ ಉತ್ಖನನ ಮಾಡಲಾಗಿತ್ತು. ಆದರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಮೊದಲು 1ನೇ ಮಾರ್ಕಿಂಗ್ ಜಾಗದಲ್ಲೇ ಕ್ಲಿಯರ್ ಆಗಿ ಅಗೆಯಲು ಸೂಚನೆ ನೀಡಲಾಗಿದೆ. 2 ಹಾಗೂ 3ನೇ ಪಾಯಿಂಟ್ಗಳನ್ನ ಸದ್ಯಕ್ಕೆ ಅಗೆಯಲು ಹೋಗಿಲ್ಲ. ಈಗ 1ನೇ ಜಾಗದಲ್ಲೇ 15 ಅಡಿ ಆಳ ತೋಡಿದ್ರು. ಹಿಟಾಚಿ ಮೂಲಕ ತೆಗೆದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಉತ್ಖನನ ಕಾರ್ಯ. ಗಾಳಿ ಮಳೆ ನಡುವೆಯೂ ತಲೆಬುರುಡೆಗಳ ಶೋಧ ಮಾಡಲಾಗ್ತಿದ್ದು 12 ಕಾರ್ಮಿಕರ 3 ತಂಡ, ಡಾಗ್ ಸ್ಕ್ವಾಡ್, ಸ್ಟೆಲ್ಲಾ ವರ್ಗೀಸ್, ತಹಶೀಲ್ದಾರ್, ಎಫ್ಎಸ್ಎಲ್ ಟೀಮ್, ಪೊಲೀಸ್ ಸಿಬ್ಬಂದಿ ಸೇರಿ 50ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. ಸದ್ಯ ಇಂದಿನ ಉತ್ಖನನ ಕಾರ್ಯ ಮುಗಿದಿದ್ದು ನಾಳೆ ಮುಂದಿನ ಪಾಯಿಂಟ್ ಅಗೆಯಲು ಎಸ್ಐಟಿ ಪ್ಲಾನ್ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯ ರಾಷ್ಟ್ರದಲ್ಲೇ ಸಂಚಲನ ಮೂಡಿಸಿರುವ ಈ ಶವ ಹೂತಿಟ್ಟ ಕೇಸ್ನಲ್ಲಿ ಬುರ್ರೆ ರಹಸ್ಯ ಹೇಳಿದ್ದು ಮೊದಲ ಹಂತದಲ್ಲಿ ಫ್ಲಾಪ್ ಆಗಿದೆ. ಅಲ್ಲಿಗೆ ಮುಗ್ದೋಯ್ತಾ ಎಲ್ಲ. ಉಳಿದ 13 ಅಂದರೆ 13ರಲ್ಲಿ 1 ಇವತ್ತು ಉತ್ಖನನ ಆಗಿದೆ. ಇನ್ನು ಉಳಿದ ಸ್ಥಳಗಳ ಪರಿಶೀಲನೆ ಆಗುತ್ತಾ ಇಲ್ವಾ? ಇನ್ ಕೇಸ್ ನಾಳೆ 2ನೇ ಪಾಯಿಂಟ್ನಲ್ಲಿ ಉತ್ಖನನ ಪ್ರಾರಂಭವಾಗಿ ಅಲ್ಲಿ ಕಳೆ ಬರ ಸಿಕ್ಕರೆ SIT ಮುಂದೆ ಏನು ಮಾಡುತ್ತೆ? ಈ ಕುತೂಹಲ ಸದ್ಯಕ್ಕೆ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕುತ್ತರ ಈ ವರದಿಯಲ್ಲಿ. ಪಾಯಿಂಟ್ 1ರಲ್ಲಿ ಕಾರ್ಯಾಚರಣೆ ಅಂತ್ಯ. ಹಿಟಾಚಿ ಮೂಲಕ ಹಗೆದ್ರೂ ಸಿಗದ ಕಳೆಬರ. ಮಾಸ್ಕ್ ಹಾಕಿದ್ದ ವ್ಯಕ್ತಿ ನೇತ್ರಾವತಿ ನದಿ ದಡದ 13 ಸ್ಥಳಗಳನ್ನು ಗುರುತಿಸಿದ್ದಾನೆ. ಸದ್ಯ ಗುರುತಿಸಿದ ಸ್ಥಳಗಳಲ್ಲಿ ಉತ್ಖನನ ಆರಂಭಿಸಿರುವ SIT ತಂಡ ಮೊದಲ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಅಂತ್ಯಗೊಳಿಸಿದೆ. ನಾಳೆ 2ನೇ ಪಾಯಿಂಟ್ ಅಗೆಯಲು SIT ಪ್ಲಾನ್ ಮಾಡಿದೆ. ಸದ್ಯ ಮೊದಲ ಪಾಯಿಂಟ್ನಲ್ಲಿ ಕಳೆಬರ ಸಿಕ್ಕಿಲ್ಲ. 2ನೇ ಪಾಯಿಂಟ್ ಅಥವಾ ಮುಂದುವರೆದಂತೆ ಮುಂದಿನ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರ ಸಿಕ್ಕಲ್ಲಿ ಮುಂದಿನ ಪ್ರಕ್ರಿಯೆ ಬಗ್ಗೆ ಈಗಾಗಲೇ SIT ತಂಡ ಸಜ್ಜಾಗಿದೆ. ಅಸ್ಥಿಪಂಜರ ಸಿಕ್ಕರೆ ಮುಂದೇನು? ಅಸ್ಥಿಪಂಜರ ಸಿಕ್ಕರೆ ಮೊದಲು FSL ತಂಡದಿಂದ ಪರಿಶೀಲನೆ ಮಾಡಲಾಗುತ್ತೆ. ಅಸ್ಥಿಪಂಜರದ DNA ಪರೀಕ್ಷೆ ನಡೆಸಲು ಪೊಲೀಸರು ಮುಂದಾಗ್ತಾರೆ. ಇದರಿಂದ ಸಿಕ್ಕ ಅಸ್ಥಿಪಂಜರ ಯಾರದ್ದು? ಗಂಡ ಅಥವಾ ಹೆಣ್ಣಿನ ಕಳೆಬರನ? ಎಷ್ಟು ವರ್ಷ ಹಿಂದಿನ ಅಸ್ಥಿಪಂಜರ? ಕೊಲೆಯ ಅಥವಾ ಸಹಜ ಸಾವ ಎಂಬುದು ಮೊದಲ ಹಂತದಲ್ಲಿ ಪತ್ತೆಯಾಗಲಿದೆ. ನಂತರ ಈ ಅಸ್ಥಿಪಂಜರಕ್ಕೂ ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ಸಂಬಂಧ ಇದೆಯಾ, ಅಸ್ಥಿಪಂಜರದಲ್ಲಿ ಯಾವುದಾದ್ರೂ ಲೋಹದ ವಸ್ತು ಇದೆಯಾ ಎನ್ನುವ ತನಿಖೆ ಮಾಡಲಾಗುತ್ತದೆ. ಸದ್ಯ 4 ದಿನದಿಂದ SIT ತಂಡ ತನಿಖೆ ಚುರುಕುಗೊಳಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ತೋರಿಸಿದ ಸ್ಥಳದಲ್ಲಿ 1 ಪಾಯಿಂಟ್ ಮಿಸ್ ಆಗಿದ್ದು 2ನೇ ಸ್ಥಳದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಮತ್ತೊಂದು ಆಯಾಮ ಪಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಹೇಗೆ ಈತ ಗುರುತು ಮಾಡಿದ 13 ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಈತನ ಹೇಳಿಕೆ ಎಲ್ಲ ಸುಳ್ಳು ಅಂತ ಹೇಳಿ ನಾವು ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ? ಹಾಗೇನೆ ನಾಳೆ ಇನ್ ಕೇಸ್ ಉತ್ಖನನ ನಡೆಯೋ ಸಂದರ್ಭದಲ್ಲಿ ಅಸ್ಥಿಪಂಜರಗಳು ಸಿಕ್ಬಿಟ್ರೆ ಈತ ಹೇಳಿದಷ್ಟೂ ಸತ್ಯ ಅಂತ ಕೂಡ SIT ತನಿಖೆಯನ್ನು ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಸ್ಥಿಪಂಜರ ಸಿಗೋದು ಈ ತನಿಖೆಯ ಒಂದು ಅಂಶ ಅಷ್ಟೇ. ಅಸಲಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗೋದೇ ಅಸ್ಥಿಪಂಜರ ಸಿಕ್ಕ ನಂತರದಲ್ಲಿ. ಯಾಕಂದರೆ ಅಸ್ಥಿಪಂಜರದ ಮೂಳೆಯನ್ನು ಹಿಡಿದು ಅದನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ DNA ಮ್ಯಾಚ್ ಮಾಡಿ ಯಾರೆಲ್ಲರೂ ಆರೋಪ ಮಾಡ್ತಿದ್ದಾರೆ ತಮ್ಮ ಮನೆಯ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳಿ ಅವರ ಜೊತೆಯಲ್ಲಿ ಅದನ್ನು ಹೊಂದಾಣಿಕೆ ಮಾಡಿ ನಿಜಕ್ಕೂ ಅವ್ರು ಹೇಳ್ತಿರೋ ವ್ಯಕ್ತಿಗೂ ಇಲ್ಲಿ ಸಿಕ್ಕಿರುವ ಅಸ್ಥಿಪಂಜರಕ್ಕೂ ಸಾಮ್ಯತೆ ಇದೆಯಾ? ಹಾಗಾದರೆ ಈತ ಹೇಳ್ತಿರುವ ವ್ಯಕ್ತಿಗಳೇ ಈ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ಕೊಲೆಗೆ ಕಾರಣವಾಗಿದ್ರ? ಇದೆಲ್ಲವನ್ನ ಕೂಡ ಹಂತ ಹಂತವಾಗಿ ತನಿಖೆಯ ಭಾಗದಲ್ಲಿ ಕಂಡುಹಿಡಿತಾ ಹೋಗಬೇಕಾಗತ್ತೆ SIT ತಂಡ. ಇದರಲ್ಲಿ ಮತ್ತೊಂದು ಅತ್ಯಂತ ಪ್ರಮುಖವಾದ ಅಂಶ ಅಂದರೆ ಇನ್ ಕೇಸ್ ಅಸ್ಥಿಪಂಜರ ಅಥವಾ ಮೂಳೆ ಸಿಕ್ಕಾದ ನಂತರದಲ್ಲಿ ನಡೆಯುವ DNA ಪರೀಕ್ಷೆ. ಹಾಗಾದರೆ ಈ ಮೆಡಿಕಲ್ ಎಕ್ಸಾಮಿನೇಷನ್ನ ಭಾಗವಾಗಿ ನಡೆಯುವ DNA ತಪಾಸಣೆ ಅಂದ್ರೆ ಏನು, ಹೇಗೆ ನಡೆಯುತ್ತೆ ಇದು, ಇದೆಲ್ಲವನ್ನ ವಿಜ್ಞಾನ ಬರಹಗಾರರಾದ ಗಿರೀಶ್ ಲಿಂಗಣ್ಣ ಅವರು ವಿವರಿಸಿದ್ದಾರೆ. ಗಮನಿಸಿ. DNA ಅಂದರೆ ಡಿಆಕ್ಸಿ ರಿಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರೀತಾರೆ. ಡಿಆಕ್ಸಿ ರಿಬೋ ನ್ಯೂಕ್ಲಿಕ್ ಆ್ಯಸಿಡ್ ಅನ್ನೋದು DNA ಅಂತ ಕರೀತಾರೆ. DNA ಯಾವ ಥರ ಇರುತ್ತೆ ಅಂದರೆ ಒಂದು ಏಣಿ ಥರ, ಟ್ವಿಸ್ಟೆಡ್ ಏಣಿ ಥರ ಇರುತ್ತೆ. ಅದರಲ್ಲಿ ಸ್ಟೆಪ್ಸ್ ಥರ ಇರುತ್ತೆ. ಅದರಲ್ಲಿ ಆ ಸ್ಟೆಪ್ಸ್ಗೆ ನೇಮ್ ಕೊಡ್ತಾರೆ ATC ಆ್ಯಂಡ್ G ಅಂತ ಇರುತ್ತೆ. ಕೆಲವು ಕಾಂಬಿನೇಷನ್ಸ್ ಒಬ್ಬೊಬ್ಬ ಮನುಷ್ಯನಲ್ಲೂ ಆ ಸ್ಟೆಪ್ ಕಾಂಬಿನೇಷನ್ ವೇರಿಯೇಷನ್ಸ್ ಇರುತ್ತೆ. ಕೆಲವು DNA ATCG ಅಂತ ಇರುತ್ತೆ, ATGG ಅಂತ ಇರುತ್ತೆ, ATTT ಅಂತ ಇರುತ್ತೆ. ಈ ಥರ ಅನೇಕ ಕಾಂಬಿನೇಷನ್ಸಲ್ಲಿ ಒಬ್ಬ ಮನುಷ್ಯನಲ್ಲಿ DNA ಇರುತ್ತೆ. ಆ ಕಾಂಬಿನೇಷನ್ಸ್ ಬಂದು ಫಿಂಗರ್ ಪ್ರಿಂಟ್ ಇದ್ದಂಗೆ, ಅಂದರೆ ಒಬ್ಬೊಬ್ಬ ಮನುಷ್ಯನಿಗೂ ಒಂದೊಂದು ಥರ ಕಾಂಬಿನೇಷನ್ಸ್ ಇರುತ್ತೆ. ಅದು ಆ ಕಾಂಬಿನೇಷನ್ ಎಷ್ಟು ಕಾಪೀಸ್ ಇದೆ ಅನ್ನೋದ್ರ ಮೇಲೆ ಆ ಮನುಷ್ಯ ಇಂಥವನು ಅಂತ ಒಂದು ಐಡೆಂಟಿಫಿಕೇಷನ್ ಬರುತ್ತೆ. ಅಂದರೆ ಈ ಮನುಷ್ಯ ಆ ಮನುಷ್ಯ ಬೇರೆ ಅಂತ ಗೊತ್ತಾಗುತ್ತೆ. ಈ ಮನುಷ್ಯ ಇವನೇ ಗಿರೀಶೇ ಅಂತ ಅಲ್ಲ ಗೊತ್ತಾಗೋದು, ನಾನೇ ಬೇರೆ, ನನ್ನ ಸ್ಕೆಲಿಟನ್ನೇ ಬೇರೆ, ಬೇರೆಯವ್ರ ಸ್ಕೆಲಿಟನ್ನೇ ಬೇರೆ ಅನ್ನೋದು. ಆ ಒಂದು ಕಾಂಬಿನೇಷನ್ಸ್ ಪ್ಯಾಟ್ರನ್ ಎಷ್ಟು ಥರ 4 ಟೈಪ್ ಪ್ರಿಂಟ್ ಆಗಿದೆಯೋ. ನೋಡಿ, ಈ ಶವಾಹುತಿಟ್ಟ ಪ್ರಕರಣ ಅಥವಾ ಅದಕ್ಕಿಂತ ಮುಂಚಿನ ಸೌಜನ್ಯ ಪ್ರಕರಣ, ಈ ಎಲ್ಲ ಪ್ರಕರಣಗಳು ಚರ್ಚೆಗೆ ಒಳಪಟ್ಟ ನಂತರದಲ್ಲಿ, ಪಬ್ಲಿಕ್ ಡೊಮೈನ್ನಲ್ಲಿ ಚರ್ಚೆಗೆ ಒಳಪಟ್ಟ ನಂತರದಲ್ಲಿ ಧರ್ಮಸ್ಥಳ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಭಕ್ತರು ಬೇಕು ಅಂತಲೇ ಕ್ಷೇತ್ರಕ್ಕೆ ಕಳಂಕ ತರೋ ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ಆರೋಪ ಮಾಡಿದವರು ಕೆಲವರು. ಇನ್ನು ಧರ್ಮಸ್ಥಳದ ಭಕ್ತರು ಆಗೊಮ್ಮೆ ಈಗೊಮ್ಮೆ ಕ್ಷೇತ್ರಕ್ಕೆ ಹೋಗ್ತಾರೆ ಬರ್ತಾರೆ, ಆದರೆ ಅದೇ ಊರಿನಲ್ಲಿರೋ ಜನ, ಧರ್ಮಸ್ಥಳ ಗ್ರಾಮದ ಜನ, ಪ್ರತಿನಿತ್ಯ ಅವರ ಗ್ರಾಮ, ಅವ್ರ ಊರು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೆಟ್ಟ ಕಾರಣಕ್ಕೆ ಸುದ್ದಿಗೆ ಗ್ರಾಸವಾಗ್ತಾ ಇದ್ರೆ, ಚರ್ಚೆಗೆ ಗ್ರಾಸವಾಗ್ತಾ ಇದ್ರೆ ಅವ್ರೇನು ಹೇಳ್ತಾರೆ? ಈ SIT ತನಿಖೆಯಲ್ಲಿ ನಡೀತಾ ಇರುವ ಪ್ರಕ್ರಿಯೆ, ಇದೆಲ್ಲದರ ಬಗ್ಗೆ, ಹಾಗೆ ಈ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟ ಆರೋಪ ಮಾಡಿರೋದ್ರ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ, ಧರ್ಮಸ್ಥಳ ಗ್ರಾಮದವ್ರು ಏನು ಹೇಳ್ತಾರೆ, ಈ ವಿಚಾರವನ್ನು ಕಲೆ ಹಾಕೋ ಪ್ರಯತ್ನವನ್ನು ಕೂಡ ರಿಪಬ್ಲಿಕ್ ಕನ್ನಡ ಮಾಡ್ತಾರೆ. ತಮ್ಮ ಊರಿಗೆ ಬಂದ ಅಪಮಾನಕ್ಕೆ ಕೆಲವರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕೆಲವರು ಈ ಅನಾಮಧೇಯ ವ್ಯಕ್ತಿ ವಿರುದ್ಧವಾಗಿ ಕೆಂಡ ಕಾರ್ತಿದ್ದಾರೆ. ಯಾಕೆ ಅನ್ನೋದರ ವಿವರ ಈ ವರದಿಯಲ್ಲಿ. ಶವ ಹೂತಿಟ್ಟ ಪ್ರಕರಣಕ್ಕೆ ಸ್ಥಳೀಯರ ಆಕ್ರೋಶ. ಧರ್ಮಸ್ಥಳಕ್ಕೆ ಅಪಮಾನ ಮಾಡುವ ಷಡ್ಯಂತ್ರ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆ ನಿರ್ಣಾಯಕ ಹಂತ ತಲುಪಿದೆ. ನೂರಾರು ಶವಗಳನ್ನು ಹೂತಿದ್ದೇನೆ ಎಂದಿದ್ದ ದೂರುದಾರ ಇದೀಗ 13 ಸ್ಥಳಗಳನ್ನು ಗುರುತಿಸಿದ್ದು, ಇಂದಿನಿಂದ ಶವಗಳನ್ನು ಹೊರತೆಗೆಯುವ ಕಾರ್ಯ ಶುರು ಮಾಡಲಾಗಿದೆ. ಒಂದೇ ಒಂದು ಪಾಯಿಂಟ್ನಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. ಇತ್ತ ಸ್ಥಳೀಯರು ಆರೋಪದ ವಿರುದ್ಧ ಕಿಡಿಕಾರಿದ್ದಾರೆ.
ಧರ್ಮಸ್ಥಳ ಕ್ಷೇತ್ರದ ಹೆಸರು ಕೆಡಿಸುವ ಷಡ್ಯಂತ್ರ. ಇದು ಕೆಲವರ ಏನಾದರೂ ಒಂದು ಸೃಷ್ಟಿ ಮಾಡಬೇಕಂದ್ರೆ ಷಡ್ಯಂತ್ರಗಳದ್ದು ಒಂದೊಂದು ಇದು ಕುತೂಹಲಿಗಳು ಇರ್ತಾರೆ. ಯಾಕಂದ್ರೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಹಾಗೆ ಅಂತ ಯಾಕಂದ್ರೆ ಧರ್ಮಸ್ಥಳ ಕೀರ್ತಿಶಾಲಿ ಇದೆ, ಹೆಸರಿದೆ. ಒಂದೇ ವ್ಯಕ್ತಿಯಿಂದ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಇದು ದುಷ್ಟ ವ್ಯವಹಾರಗಳಾಗದೆ, ಲೇವಾದೇವಿ ಆಗಲಿ, ಅತ್ಯಾಚಾರವೇ ಆಗುವುದಿಲ್ಲ, ಅಲ್ಲಿ ಆಗಲೇ ಇಲ್ಲ. ಆದರೆ ಅತ್ಯಾಚಾರವನ್ನು ಹೆಚ್ಚಿದ್ದಾರೆ. ನಿಜವಾದ ನಡೆದ ಜಾಗದಲ್ಲಿ ಇಲ್ಲ ಅಂತ ಮಾಡ್ತಾರೆ. ಏನೂ ನಡೆಯದ ಜಾಗದಲ್ಲಿ ಸೃಷ್ಟಿ ಮಾಡುವಂಥ ಸೃಷ್ಟಿಕರ್ತರು ಬಹಳಷ್ಟಿದ್ದಾರೆ. ಅದಕ್ಕೆ ನಿಮ್ಮ ಈ ಬೆರಕೆ ಮಸಾಲೆ ಮಾಡಿ ಮಾತಾಡಿದರೆ ಎಲ್ಲರಿಗೂ ಅದು ಖುಷಿಯಾಗ್ತದೆ. SIT ತನಿಖೆಯಿಂದ ದೋಷ ಮುಕ್ತವಾಗಲಿದೆ. ಇದು ಭಾರಿ ಒಳ್ಳೆ ಆಯಿತು. ಯಾಕಂದರೆ ಧರ್ಮಸ್ಥಳಕ್ಕೆ ಮತ್ತು ನಮ್ಮ ಪೂಜ್ಯರಿಗೆ ಕಳಂಕ ಭಾರಿ ಇದಿತ್ತು, ಜನ ಮಾತಾಡ್ತಿದ್ರು. ಈಗ ಬಂದದ್ದು ಭಾರಿ ಒಳ್ಳೆ ಆಯಿತು. ಎಲ್ಲರಿಗೂ ಸ್ವಾಗತ ಮಾಡ್ತಾರೆ, ಭಾರಿ ಖುಷಿ ಆಯಿತು. ಯಾಕಂದರೆ ಕ್ಲೀನಾಗಿ ಗೊತ್ತಾಗ್ತಲ್ಲ. ಮೊದಲೆಲ್ಲ ಲೈವ್ ಇರಲಿಲ್ಲ, ಈಗ ಎಲ್ಲ ಮನೆಯಲ್ಲಿ ಗೊತ್ತು, ಲೈವಲ್ಲೇ ನೋಡ್ತಾ ಇದ್ದಾರೆ ಎಲ್ಲರೂ ಸಹ. ಹಾಗೆ ಸತ್ಯಾಂಶ ಏನಂತ ಕರೆಕ್ಟ್ ಗೊತ್ತಾಗ್ತದಲ್ಲ. ಹಾಗೆ ಇದು ಮಾಡಿದ್ದು ಭಾರಿ ಒಳ್ಳೆ ಆಯಿತು. ಅನ್ಯಾಯವಾಗಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಲಿ. ಶಿಕ್ಷೆ ಆಗಬೇಕು ಅನ್ನೋದು ನಮ್ಮದು ಇದು ಸರ್. ನ್ಯಾಯದ ಪರವಾಗಿ ಯಾರಾದರೂ ಅನ್ಯಾಯ ಮಾಡಿರಲಿ, ಅಕಸ್ಮಾತ್ ಅದೇನೋ ಸತ್ಯ ಆಗಿದರೆ ಅದು ಕಾನೂನು ಪ್ರಕಾರ ಅದೇನು ಕ್ರಮ ಇದೆ ತಗೊಳ್ಬೇಕು. ಅಕಸ್ಮಾತ್ ಆ ಥರ ಅನ್ಯಾಯ ಆಗಿದರೆ, ಏನೇ ಅನ್ಯಾಯ ಆಗಿದ್ರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮದೊಂದು. ಕ್ಷೇತ್ರಕ್ಕಾಗಿರುವ ಅಪಮಾನ ತೊಳೆಯುವ ಕೆಲಸ ಆಗಲಿ. ಸರ್ಕಾರ ಒಂದು ಒಳ್ಳೆ ರೀತಿ ಹೆಜ್ಜೆ ಇಟ್ಟಿದೆ. SITನ ಫಾರ್ಮ್ ಮಾಡಿದೆ, ಒಳ್ಳೆ ರೀತಿ ಅಧಿಕಾರಿಗಳನ್ನು ಹಾಕ್ಕೊಂಡು ತನಿಖೆ ನಡೆಸ್ತಾ ಇದೆ. ಯಾವುದೇ ಇರ್ಬೋದು, ಸತ್ಯ ಅಥವಾ ಅಸತ್ಯ ಇರಲಿ, ಎರಡೂ ಕೂಡ ಹೊರಗಡೆ ಬರಬೇಕು. ಇದು ಏನು ಕ್ಷೇತ್ರ, ಮಂಜುನಾಥ ಸ್ವಾಮಿ ಕ್ಷೇತ್ರ ಏನಿದೆ, ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಏನಿದೆ, ಇದಕ್ಕೆ ಧಕ್ಕೆ ಬರದೇ ಇರೋ ರೀತಿ ಒಂದೊಳ್ಳೆ ರೀತಿ ಇದಾಗಬೇಕು. ಅಕಸ್ಮಾತು ಅನಾಮಿಕ ವ್ಯಕ್ತಿಯಲ್ಲಿರ್ತಕ್ಕಂಥ ವಿಚಾರಗಳು ಸತ್ಯ ಆಗಿದ್ದಲ್ಲಿ ಅದನ್ನು ಯಾರು ಮಾಡಿದ್ದಾರೆ ಅವರಿಗೆ ಈ ಕಾನೂನಿನ, ದೇಶದ ಕಾನೂನಿನಡಿಯಲ್ಲಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಅದು ಇದೇ ಜಾಗ ಇರ್ಬೋದು, ಇನ್ನೊಂದು ಜಾಗ ಇರ್ಬೋದು, ಮತ್ತೊಂದು ಜಾಗ, ಎಲ್ಲೇ ಕೂಡ ಈ ರೀತಿ ಅಕ್ರಮಗಳನ್ನು ನಡೆಸಿದರೆ ಅವರಿಗೆ ಈ ದೇಶದ ಕಾನೂನಿನ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ಈ ಕ್ಷೇತ್ರದ ಒಬ್ಬರು ಭಕ್ತಾದಿಗಳಾಗಿ ನಾವು ಕೇಳ್ಕೊತೀವಿ. ಧರ್ಮಸ್ಥಳದಲ್ಲಿ ಅಧರ್ಮ ನಡೆಯುತ್ತಿದೆ ಎನ್ನುವುದು ಬೇಸರ. ಮತ್ತೆ ಇಲ್ಲಿ ಅಧರ್ಮ ನಡೀತಾ ಇದೆ ಅಂತ ಹೇಳಿದ್ರೆ ಒಂಥರ ಬೇಸರ ಆಗ್ತದೆ ಮನಸ್ಸಿಗೆ. ನಾವೆಲ್ಲ ಸಣ್ಣದಿಂದ ಇಲ್ಲಿ ಬರ್ತಿದ್ದವರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಬಹಳ ಭಕ್ತ ನಾನು. ಆದರೆ ಇಲ್ಲಿ ಈ ರೀತಿ ಆಗ್ತಾ ಅಂತ ಹೇಳಿದರೆ ತುಂಬ ಬೇಸರ ಆಗ್ತದೆ. ನಡಿಬಾರ್ದಿತ್ತು ಇಲ್ಲಿ, ಅಥವಾ ಈ ರೀತಿ ನಡೆದಿದೆ ಅಂತ ಹೇಳಿದರೆ ಅಲ್ಲಿ ಕ್ಷೇತ್ರದಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇಲ್ವಾ? ಒಟ್ಟಾರೆ ಒಂದ್ ಕಡೆ ಧರ್ಮಸ್ಥಳದಲ್ಲಿ ನಿಗೂಢ ವ್ಯಕ್ತಿ ಹೇಳಿಕೆ ಸಂಚಲನ ಮೂಡಿಸಿದ್ರೆ, ಇನ್ನೊಂದು ಕಡೆ ಅಸಂಖ್ಯಾತ ಭಕ್ತರ ಮನಸ್ಸಿಗೆ ನೋವಾಗಿರೋದಂತೂ ಸತ್ಯ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಗಳ ಕಡೆ ಗಮನ ಕೊಡೋಣ. ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ನಿನ್ನೆ ಮುಸ್ಲಿಂ ಅಂತ ಹೇಳಿ ಅಶೋಕ್ ಅವರು ಕೊಟ್ಟ ಹೇಳಿಕೆ, ಇವತ್ತು ಇನ್ನೂ ಕೆಲವರು ಧರ್ಮದ ಲೇಪವನ್ನ ಹಚ್ಚಿದ್ದಾರೆ. ಯಾರು ಅನ್ನೋದನ್ನು ವಿವರಿಸುತ್ತೆ ಈ ಸ್ಟೋರಿ. ತಲೆಬುರುಡೆ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ. ಧರ್ಮಸ್ಥಳ ಕೇಸ್ನಲ್ಲಿ PFI SFI ವಿಚಾರಣೆ ಮಾಡಿ ಧರ್ಮಸ್ಥಳ ಗ್ರಾಮದಲ್ಲಿನ 100 ಶವ ಹೂತಿಟ್ಟ ಪ್ರಕರಣ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಿಸುತ್ತಿದೆ. 20 ವರ್ಷಗಳ ಹಿಂದಿನ ಸಮಾಧಿ ರಹಸ್ಯ ಈಗ ಬಯಲಾಗುತ್ತಾ ಎನ್ನುವ ಪ್ರಶ್ನೆ ಜನರ ಮನದಲ್ಲಿ ಮೂಡಿದೆ. ಈ ಮಧ್ಯೆ SIT ತನಿಖೆ ನಡೆಯುತ್ತಿದ್ದು, ಇತ್ತ ಕೇಸ್ ಸಂಬಂಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ನಿನ್ನೆ ಅಶೋಕ್ ಅನಾಮಿಕ ವ್ಯಕ್ತಿ ಮುಸ್ಲಿಂ ಎಂದ್ರೆ, ಇಂದು ಅಶ್ವಥ್ ನಾರಾಯಣ್ ಈ ಪಿತೂರಿ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಎಂದಿದ್ದಾರೆ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ಗ್ರೌಂಡು ಕೇರಳ ಸರ್ಕಾರ. ಅವ್ರಿಗೇನು ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಬೆಳಗ್ಗೆ ಇವರು ಮಾಡುವಂಥ ಕರ್ಮಕಾಂಡ, ರಾಜ್ಯ ಸರ್ಕಾರದ ಕರ್ಮಕಾಂಡಗಳನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ. ಇನ್ನೂ ಪಾರದರ್ಶಕ ಮಾಡಬೇಕಾ, ಕೋರ್ಟ್ ಮಾನಿಟರ್ಡು ಮಾಡ್ಕೊಳ್ಳಿ, ಕಾಲಾವಧಿ ನಿಗದಿ ಮಾಡ್ಕೊಳ್ಳಿ. ಆದರೆ ಇದರ ಹಿಂದೆ ಇರುವಂಥ ವ್ಯಕ್ತಿಗಳಿದ್ದಾರಲ್ಲ, ಈ PFI SFI PFI ಇಂಥ ವ್ಯಕ್ತಿಗಳ್ನೂ ಆಚೆ ತನ್ನಿ. ಅದನ್ನೇ ಹೇಳ್ತಿರೋದು. ಏನಾಗಿದೆ, ಕ್ರಿಶ್ಚಿಯನ್ ಮಿಷನರಿ ಎಲ್ಲೋ ಒಂದು ಕಡೆ ಹೆಸರು ಹೇಳಲಿಲ್ಲ ನಾನು. ಅದಕ್ಕೆ
ಇದು ಹೆಸರು ಬೇಡ ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ. ಈಗ ಆ ರೀತಿ ಇದ್ದರೆ ಪೋಷಕರು ಸುಮ್ಬಿಡ್ತಿದ್ರ? ಪೋಷಕರು ಸುಮ್ಮನೆ ಇರ್ತಿದ್ರ? ಏನು ಅವರೇನು ಗುಂಡಾಗಳು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನಕ್ಸಲೈಟ್ಸ್ಕೊಂಡು ಏನು ಕೆಲಸ ಮಾಡ್ತಿದಾರ? ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್. ನಮ್ಮ ವಿಚಾರ SIT ಕಾನ್ಸ್ಟಿಟ್ಯೂಟ್ ಮಾಡಿದೀವಲ್ಲ ಸರ್. ಈಗ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಅಥವಾ ನೀವು ನನಗೆ ಐಡಿಯಾ ಕೊಡಿ ಹೆಂಗೆ ಮಾತಾಡ್ಬೇಕಂತ ಹೇಳ್ರಿ ಮಾತಾಡಿ. ವೆನ್ ವಿ ಆರ್ ಕಾನ್ಸ್ಟಿಟ್ಯೂಟೆಡ್ ಇನ್ SIT ಅಲ್ಲಿಗೆ ಇನ್ವೆಸ್ಟಿಗೇಷನ್ ನಡೀತದೆ. ಇನ್ವೆಸ್ಟಿಗೇಷನ್ ನನಗೇನು ಮಾಹಿತಿ ಇಲ್ಲ, ನಾನು ಹೆಂಗೆ ಮಾತಾಡಲಿ? ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್. ಐ ಆಮ್ ಜಸ್ಟ್ ಬ್ಲೈಂಡ್ ಲೈಕ್ ಯು ಓನ್ಲಿ. ಇಫ್ ಐ ಗಾಟ್ ಮೋರ್ ಇನ್ಫಾರ್ಮೇಷನ್ ಡೆಫಿನೆಟ್ಲಿ ಐ ವಿಲ್ ಸ್ಪೀಕ್. ಆಮೇಲೆ ಫಾರ್ ಹೂಮ್ ವಿ ಡಿ ವಾಂಟ್ ಟು ಸೇವ್ ರೀ? ಯಾರಿಗೆ ನಾವು ಉಳಿಸೋ ಏನೈತೆ ನಮಗೆ? ಯಾವನ ಕಳ್ಳ ಇದ್ದರೆ, ಅವನ ಸುಳ್ಳ ಇದ್ದರೆ, ಯಾವನ ಮರ್ಡರಿಸ್ಟ್ ಇದ್ದರೆ ಯಾವುದೇ ಸರ್ಕಾರಗಳಿರಲಿ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತದೆ? ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್. ಯು ಬೀಂಗ್ ಅ ಚೀಫ್ ಮಿನಿಸ್ಟರ್, ವೈ ಡು ಯು ವಾಂಟ್ ಟು ಸಪೋರ್ಟ್ ದೆಮ್ ಫಾರ್ ವಾಟ್? ಏನು ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ? ಆರ್ ವಿ ಗೆಟಿಂಗ್ ಎನಿ ಪೊಲಿಟಿಕಲ್ ಗೇನ್? ವೈ ಡು ವಿ ಡೂ ಇಟ್? ಆ್ಯಂಡ್ ವೈ ವುಡ್ ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ ವಿಲ್ ಡೂ ಇಟ್ ಫಾರ್ ವಾಟ್ ರೀಸನ್? ಆರ್ ವೈ ವುಡ್ ಕಾಂಗ್ರೆಸ್ ಗೌರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್? ಸುಮ್ಮನೆ ಹೇಳ್ಬಿಡೋದು, ಏನು ಸ್ಪೆಕ್ಯುಲೇಷನ್ ಮಾಡೋದು ಹೋಗ್ಬಿಡೋದು ಅಷ್ಟೇನಾ? ಅದು ತನಿಖೆ ಮುಂದುವರಿಯುತ್ತೆ. ನಾವು ಭಾಳ ಗಂಭೀರವಾಗಿ, ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. SIT ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕಾಗೋದಿಲ್ಲ. ಒಟ್ಟಾರೆ ಧರ್ಮಸ್ಥಳದ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮಧ್ಯೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಈ ವಾಕ್ಸಮರ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ಸುದ್ದಿ ಕಡೆ ಗಮನ ಕೊಡೋಣ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ತಾರಕಕ್ಕೇರಿದೆ. ಇವತ್ತು ದರ್ಶನ್ ಫ್ಯಾನ್ಸ್ ವಿರುದ್ಧ ಹಲವು ದೂರು ದಾಖಲಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆರೋಪಿ ದರ್ಶನ್ ಫ್ಯಾನ್ಸ್ನಿಂದ ಅಶ್ಲೀಲ ಮೆಸೇಜ್. ನಟಿ ರಮ್ಯಾ ಬೆಂಬಲಕ್ಕೆ ನಿಂತ ದೊಡ್ಡಮನೆ ಕುಟುಂಬ. ನಟಿ ರಮ್ಯಾ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ ಅಶ್ಲೀಲ ಮೆಸೇಜ್ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ರಾಜ್ಯ ಮಹಿಳಾ ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡಿತ್ತು. ಇದೀಗ ಮತ್ತೊಂದು ಮಹತ್ವದ ಹೆಜ್ಜೆಗೆ ಮಹಿಳಾ ಆಯೋಗ ನಿರ್ಧರಿಸಿದೆ. ಈ ಮಧ್ಯೆ ನಟಿ ರಮ್ಯಾ ಬೆಂಬಲಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬಂದಿದ್ದಾರೆ. ರಮ್ಯಾ ಪರ ಶಿವಣ್ಣ ಮತ್ತು ಗೀತಾ ದಂಪತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ನಿನ್ನೆಯಷ್ಟೇ ಡಾಕ್ಟರ್ ರಾಜ್ ಕುಟುಂಬದ ವಿನಯ್ ರಾಜ್ಕುಮಾರ್ ರಮ್ಯಾಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಇದೀಗ ಶಿವಣ್ಣ ದಂಪತಿ ಕೂಡ ರಮ್ಯಾ ಪರ ಬ್ಯಾಟ್ ಬೀಸಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ದೂರು. ನನಗೆ ಹೆಚ್ಚು ಕಡಿಮೆ ಆದ್ರೆ ದರ್ಶನ್ ಕಾರಣ. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಬಲವಂತವಾಗಿ ಕರ್ಕೋರು ಸರ್. ಅವ್ರು ದೊಡ್ಡ ಹ್ಯಾಂಡು ಬನ್ನಿ ಅಂತ. ದೊಡ್ಡ ಹ್ಯಾಂಡು ಅಂದರೆ ಕೈ ಒಂದು 50 ಅಡಿ ಆಯ್ತಾ 70 ಅಡಿ ಆಯ್ತಾ ನಾನು ಕೇಳಿದೆ. ಇಲ್ಲ ಸರ್, ನೀವು ನಿಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಬನ್ನಿ ಅಂತ ಹೇಳಿ ಹೋಗಿ ಕೂತ್ಕೊಂಡೆ. ಹೋಗಿ ನಮಗೆ ಗೊತ್ತಿಲ್ಲ, ಏನೋ ಮಿಸ್ ಹೊಡಿತಾ ಇದೆ, ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ರೇಣುಕಾ ಸ್ವಾಮಿ ಅವ್ರು ಯಾವ ಸ್ಟೇಜಲ್ಲಿದ್ದರು ಆ ಘಟನೆ ಟಚ್ ಮಾಡಿ ಬಂದಿದ್ದೀನಿ ಸರ್. ಅದಕ್ಕೆ ನಮ್ಗೆ ಉರಿತಾ ಇದೆ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್. ನೀವು ಇನ್ನೊಂದು ಸಲ ನಮ್ಮ ವಿಚಾರಕ್ಕೆ ನಿಮ್ಮ ಹುಡುಗರು ಯಾರು ಬಂದರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್. ಮಗ ತಪ್ಪು ಮಾಡ್ರೆ ಅಪ್ಪನ ಕರೆದು ಉಗ್ಯಲ್ವಾ ಸರ್? ನೀವು ಏನೂ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್? ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್? ಮಜಾ ತಗೋತಾ ಇಲ್ವಾ ಸರ್? ಅದೆಲ್ಲ ಇದ್ರೆ ಒಂದು ವಿಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು. ನಟಿ ರಮ್ಯಾ ದೂರನ್ನ CCBಗೆ ವರ್ಗಾಯಿಸಲಾಗಿದೆ. ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೀವಿ ಮತ್ತು ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ CCPS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ. ಅದರ ಬಗ್ಗೆ ನಮ್ಮ DCP ಲೆವೆಲ್ ಅಧಿಕಾರಿಯವರು ಸೂಪರ್ವೈಸ್ ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಿನ್ನೆ ಸಾಯಂಕಾಲ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಅಲ್ಲಿ ನಮ್ಮ CCB ಜಾಯಿಂಟ್ ಕಮಿಷನರ್ ಅವ್ರು ನೋಡ್ತಾರೆ. ಅದು ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ಕೆಲಸ ಆಗ್ತಾಯಿದೆ, ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಲ್ಲ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಖಂಡಿತವಾಗಿ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು. ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ಮಹಿಳಾ ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ. ನಾನು ಅದನ್ನೆಲ್ಲ ಪರಿಗಣಿಸಿ
ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೀನಿ, ಇಂಥದ್ದೆಲ್ಲ ನಡಿಬಾರ್ದು ಹಾಗೆ ಅಂತ. ಮಾಜಿ ಸಂಸದೆ ಪರ ಅಖಾಡಕ್ಕಿಳಿದ ಮಹಿಳಾ ಕಾಂಗ್ರೆಸ್. ನಟಿ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವಿನ ಅಶ್ಲೀಲ ಪದಸಮರ ವಿರೋಧಿಸಿ ಮಹಿಳಾ ಕಾಂಗ್ರೆಸ್ ಎಂಟ್ರಿ ಆಗಿದೆ. ಕರ್ನಾಟಕ ಮಹಿಳಾ ಕಾಂಗ್ರೆಸ್ನಿಂದ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಕೆ ಮಾಡಲಾಗಿದೆ. ಒಟ್ಟಾರೆ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಜೋರಾಗಿದ್ದು, ಇನ್ನಾದರೂ ದರ್ಶನ್ ಮೌನ ಮುರಿದು ತಮ್ಮ ಅಭಿಮಾನಿಗಳಿಗೆ ಅಶ್ಲೀಲ ಮೆಸೇಜ್ಗೆ ಬ್ರೇಕ್ ಹಾಕ್ತಾರಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿ